ಯಾವುದೇ ಯಶಸ್ಸು ಕೊನೆ ಆಗೋಯ್ತು ಅಂತ ನಾನು ಹೇಳುವುದಿಲ್ಲ. ಯಾವುದೇ ಸೋಲು ಕೂಡ ಕೊನೆ ಇಲ್ಲ. ಇವೆರಡನ್ನ ಸೇರ್ಕೊಂಡು ಸಾಗಿಸುವಂತ ಕೆಲಸ ಧೈರ್ಯದಿಂದ ನಿಮ್ಮೆಲ್ಲರನ್ನ ಬದುಕಿಸ್ಬೇಕು ಅಂತೇಳಿ ಅವರು ಪ್ರಯತ್ನವನ್ನ ಮಾಡ್ತಾ ಇದ್ದಾರೆ. ಇವತ್ತು ನಿಮ್ಮ ಋಣ ಬಹಳ ಜವಾಬ್ದಾರಿ ಇದೆ. ಇವತ್ತು ಇನ್ನೊಬ್ಬರಿಗೆ ಅನ್ಯಾಯ ಆಗದ ರೀತಿಯಲ್ಲಿ ಯಾರನ್ನು ಕೂಡ ಕಡೆಗಣಿಸ್ತೆ. ನಾನು ಎಕ್ಸಿಬಿಷನ್ ನೋಡ್ಕೊಂಡು ಬಂದೆ. ಹೆಣ್ಮಕ್ಳು, ರೈತರು, ಕೃಷಿ, ಬೇರೆ ಹೈನುಗಾರಿಕೆ ಎಲ್ಲರಿಗೂ ಕೂಡ ಇಲ್ಲಿ ಇಲಾಖೆಯನ್ನ ಕರ್ಕೊಂಡು ಬಂದು ವಿವಿಧ ರೀತಿಯಲ್ಲಿ ಇವತ್ತು ಕೆಲಸ ಮಾಡ್ಕೊಂಡಿದ್ದಾರೆ. ಅವರ ಮನಸ್ಸಲ್ಲಿ ಏನು ಬಂದಿದೆ ಅಂದ್ರೆ, ಸಾಧನೆ ಇಲ್ಲದೆ ಸತ್ತರೆ ಸಾವಿಗೆ ಅವಮಾನ, ಆದರ್ಶ ಇಲ್ಲದೆ ಬದುಕಿದರೆ ಆ ಬದುಕಿಗೆ ಅವಮಾನ. ಹಂಗೆ ನಾನು ನನ್ನ ಕ್ಷೇತ್ರದ ಜನತೆಯ ಋಣವನ್ನ ತೀರಿಸಲೇಬೇಕು ಅಂತೇಳಿ ಸಂಕಲ್ಪ ಮಾಡಿ ಇಂಥ ದೊಡ್ಡ ಅಭಿವೃದ್ಧಿ ಕೆಲಸವನ್ನ ಇವತ್ತು ಮಾಡಿದ್ದಾರೆ. ಇವತ್ತು ನಾನು ನೀರಾವರಿ ಮಂತ್ರಿ ಆಗಿದ್ದೀನಿ. ಹಿಂದೆ ಅವರು 300 ಕೋಟಿ ರೂಪಾಯಿ ವೆಚ್ಚದ 150 ಕೆರೆಗಳಿಗೆ ನೀರು ತುಂಬಿಸುವಂತ ಕೆಲಸವನ್ನ ಮಾಡಿದ್ರು. ಈಗ ಮತ್ತೆ 110 ಕೋಟಿ ರೂಪಾಯಿ ವೆಚ್ಚದಲ್ಲಿ 25 ಕಾಮಗಾರಿಗಳನ್ನ ಸುಮಾರು 64 ಕೋಟಿ ರೂಪಾಯಿಯಲ್ಲಿ ಇವತ್ತು ಮತ್ತು 110 ಕೋಟಿ ರೂಪಾಯಿಗಳನ್ನ ತೆಗೆದುಕೊಂಡಿದ್ದೇವೆ. ಇದಲ್ಲದೆ ಆರಂಗಿ ಜಲಾಶಯ ಯೋಜನೆಯಲ್ಲಿ ಬರುವಂತಹ ಪಿರಿಯಾಪಟ್ಟಣ ಏತ ನೀರಾವರಿ ಯೋಜನೆಗೆ ಸುಮಾರು 198 ಕೋಟಿ ರೂಪಾಯಿಯನ್ನ ನಿನ್ನೆ ತಾನೇ ನಾವು ಚಾಮರಾಜನಗರದ ಮಲೆ ಮಹದೇಶ್ವರ ಬೆಟ್ಟದಲ್ಲಿ ಅನುಮೋದನೆಯನ್ನ ಕೊಟ್ಟಿದ್ದೇವೆ. ಇದು ಯಾರಿಗೋಸ್ಕರ? ಅವ್ರಿಗೇನು ಸ್ವಂತಕ್ಕಲ್ಲ. ಇದು ಈ ಭಾಗದ ಜನರಿಗೆ, ರೈತವನ್ನ ಅನುಕೂಲ ಮಾಡಬೇಕು ಅನ್ನೋ ದೃಷ್ಟಿಯಿಂದ. ಅವ್ರು ಮಾತಾಡಬೇಕಾದ್ರೆ ಅನೇಕರು ಟೀಕೆ ಮಾಡ್ತಾರೆ ಅಂತ ಹೇಳಿದ್ರು. ಟೀಕೆಗಳು ಇರಬೇಕು. ಅವರೆಲ್ಲ ಇದ್ರೆ ಮಾತ್ರ ನಮಗೂ ಕೂಡ ಶಕ್ತಿ ಬರ್ಲಿಕ್ಕೆ ಸಾಧ್ಯ. ಟೀಕೆ ಮಾಡೋರ್ನ ಟೀಕೆ ಮಾಡಬೇಡ ಅಂತ ಹೇಳಬಾರ್ದು ನಾವು. ಅವ್ರು ಟೀಕೆ ಮಾಡಿದ್ರೆ ನಾವು ಸರಿಯಾದ ದಾರಿಯಲ್ಲಿ ಹೋಗ್ತಾ ಇರ್ತೀವಿ. ನಾನು ಟೀಕೆ ಮಾಡೋನ್ನ ಸ್ವಾಗತ ಮಾಡ್ತೀನಿ. ಯಾಕೆಂದ್ರೆ ಟೀಕೆಗಳು ಸಾಯ್ತವೆ, ನಮ್ಮ ಕೆಲಸಗಳು ಉಳಿತವೆ. ಈಗ ಬಿಜೆಪಿ ಜನತಾದಳದ ಮಾಡಿದಂತೆ ಟೀಕೆಗಳೆಲ್ಲ ಸತ್ತೋಯ್ತು. ಆದ್ರೆ ಇವತ್ತೇನು ಕಾರ್ಯಕ್ರಮಗಳನ್ನು ನಾವಿಲ್ಲಿ ಮಾಡ್ತಾ ಇದ್ದೀವಿ ಅದು ಶಾಶ್ವತವಾಗಿ ಉಳಿತದೆ ಅನ್ನೋದನ್ನ ಈ ಸಂದರ್ಭದಲ್ಲಿ ನಿಮ್ಮೆಲ್ಲರೂ ಕೂಡ ಹೇಳಲಿಕ್ಕೆ ನಾನು ಬಯಸ್ತಾ ಇದ್ದೇನೆ. ಇದೊಂದು ಇತಿಹಾಸ ಮರ್ತವನು ಮತ್ತೆ ಇತಿಹಾಸವನ್ನ ಸೃಷ್ಟಿ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ. ಆದ್ರಿಂದ ಒಬ್ಬ ವ್ಯಕ್ತಿ ಹುಟ್ಟಿದ ತಕ್ಷಣ ದೊಡ್ಡವನಾಗ್ಲಿಕ್ಕೆ ಸಾಧ್ಯ ಇಲ್ಲ. ಅವನ ಗುಣ, ಅವನ ಕೆಲಸ, ಅವನು ಮಾಡಿದಂಥ ಸೇವೆಯಿಂದ ಅವನ ದೊಡ್ಡದಾಗಿ ಮಾಡ್ತದೆ. ಅದಕ್ಕೆ ನೀವು ಈ ಜಿಲ್ಲೆಯಲ್ಲಿ ವೆಂಕಟೇಶ್ ಮತ್ತು ಎಲ್ಲರೂ ಕೂಡ ಈ ರಾಜ್ಯದಲ್ಲಿ 136 ಸೀಟನ್ನ ನನ್ನ ಅಧ್ಯಕ್ಷತೆಯಲ್ಲಿ ಸಿದ್ದರಾಮಯ್ಯನವರ ಮುಖಂಡತ್ವದಲ್ಲಿ ಕೊಟ್ಟು ಈ ರಾಜ್ಯದ ಸೇವೆಯನ್ನು ಮಾಡಲಿಕ್ಕೆ ಒಂದು ಅವಕಾಶ ಮಾಡಿಕೊಟ್ಟಿದ್ದೀರಿ. ನಿಮ್ಮೆಲ್ಲರೂ ಕೂಡ 1 ಕೋಟಿ ಸಾಷ್ಟಾಂಗ ನಮಸ್ಕಾರ ಅರ್ಪಿಸಲಿಕ್ಕೆ ನಾನು ಬಯಸ್ತಾ ಇದ್ದೇನೆ. ಈ 136 ಸೀಟ್ ಕೊಟ್ಟದ್ರಿಂದ ಎಷ್ಟು ಶಕ್ತಿ ನಿಮಗೆ ಬಂತು. ಬೆಲೆ ಏರಿಕೆಯಿಂದ ತತ್ತರಿಸ್ತಾ ಇದ್ದಾರೆ ನಮ್ಮ ಜನ. ಪಾಪ ನೀವೆಲ್ಲ ಇಲ್ಲೆಲ್ಲ ಗಂಡು ಮಕ್ಕಳೆಲ್ಲ ಕೂತಿದ್ದೀರಿ. ನಿಮ್ಮೆಲ್ಲರಿಗೂ ಉಚಿತವಾಗಿ ಕರೆಂಟ್ 200 ಯೂನಿಟ್ವರೆಗೂ ಕೊಡ್ತಾ ಇದೀವೋ ಇಲ್ಲೋ? ಕೊಡ್ತಾ ಇದ್ರೆ ಕೈ ಎತ್ತಿ ನೋಡೋಣ ಯಾರು ಸಿಗ್ತಾ ಇದೆ ಅಂತ. ಆಯ್ತು. ಎಲ್ಲ ನಿಮ್ಮ ಧರ್ಮಪತ್ನಿ ಮನೆ ಯಜಮಾನರಿಗೆ 2000 ರೂಪಾಯಿ ಕೊಡ್ತಾ ಇದೀವೋ ಇಲ್ಲೋ? ನಿಮ್ಗಲ್ಲ, ನಿಮ್ ಹೆಂಗಸಿಗೆ. ನಿಮ್ ಕೊಟ್ರೆ ವೈನ್ ಶಾಪ್ ಕೊಂಡೊಯ್ತೀರಿ ಅಂತ ನನ್ಗೆ ಗೊತ್ತು. ನಾವು ಅದಕ್ಕೆ ಹೆಂಗಸ್ ಕೊಡ್ತಾ ಇದೀವಿ. ಯಾರ್ಯಾರ ಮನೆಗೆ ಸಿಗ್ತಾ ಇದೆ ಕೈ ಎತ್ತಿ ನೋಡೋಣ. ಸಿಗ್ತಾ ಇದೆ, ಪರವಾಗಿಲ್ಲ. ಸೊ ಹಂಗೆ ಹೆಣ್ಮಕ್ಳಿಗೆ ಬಸ್ಸಲ್ಲಿ ಎಲ್ಲ ಫ್ರೀಯಾಗಿ ಓಡಾಡ್ತಾ ಇದ್ದಾರೆ. ಚಾಮುಂಡಿ ಬೆಟ್ಟಕ್ಕೆ ಹೋಗು, ಬೆಂಗಳೂರಿಗೆ ಹೋಗು, ಧರ್ಮಸ್ಥಳಕ್ಕೆ ಹೋಗು, ಕೊಲ್ಲೂರಿಗೆ ಹೋಗು,
ಯಾವುದೇ ಊರಿಗೆ ಹೋಗಿ ಬೆಂಗಳೂರು ಎಲ್ಲಿಗೆ ಬೇರೆ ಹೋಗು, ಎಲ್ಲ ತಾಯಂದಿರು ಹೋಗ್ತಾ ಇದ್ದಾರೆ. ನಿಮ್ಗೆ ಮಾತ್ರ ಕಟ್ಟಲೇಬೇಕು, ಏನು ಮಾಡೋಕೆ ಹೋಗುದಿಲ್ಲ. ಹಂಗಂತ ನೀವು ಜೊತೆಲಿ ಹೋಗಿ ಅರ್ಧ ಚಾರ್ಜ್ ಆದಂಗೆ ಆಯ್ತದೆ. ಇಂಥ ಕಾರ್ಯಕ್ರಮ ಜನತಾದಳದವರು ಏನಾರು ಮಾಡಿದ್ರ? ಯಡಿಯೂರಪ್ಪ ಏನಾರು ಮಾಡಿದ್ರೆ? ಕುಮಾರಸ್ವಾಮಿ ಏನಾರು ಮಾಡಿದ್ರ? ದೇವೇಗೌಡ ಏನಾರು ಮಾಡಿದ್ರ? ಯಾರು ಮಾಡಿದ್ರೆ ಇದು ಡಿ ಕೆ ಶಿವಕುಮಾರ್, ಸಿದ್ದರಾಮಯ್ಯನವರ ಸರ್ಕಾರ, ವೆಂಕಟೇಶ್ ಸರ್ಕಾರ, ಮಹದೇವಪ್ಪನ ಸರ್ಕಾರ, ಬೈರ್ತಿ ಸುರೇಶ್ ಸರ್ಕಾರ. ಕ್ಯಾಬಿನೆಟ್ ಫಾರ್ಮ್ ಆದ ಮೊದಲನೇ ದಿನನೇ ಈ 5 ಗ್ಯಾರಂಟಿಗಳನ್ನ ನಿಮ್ಗೆ ತಪ್ಪುವಂತ ಕೆಲಸ ಮಾಡ್ದು. ಇಡೀ ದೇಶಕ್ಕೆ ಒಂದು ಮಾದರಿ. ಏನು ಪ್ರೈಮ್ ಮಿನಿಸ್ಟರ್ ಎಲ್ಲ ಬರ್ದೋಗೋಯ್ತಾರೆ, ದಿವಾಳಿಯಾಗಿ ಹೋಯ್ತಾರೆ ಅಂತಂದ್ರು. ಈಗ ಯಾವ ರಾಜ್ಯದಲ್ಲಿ ನೋಡಿದ್ರು ಅವ್ರ ಹೆಸರು ಮಾಡ್ಬಿಟ್ಟವ್ರೆ ಗ್ಯಾರಂಟಿನ. ಅದಕ್ಕೊಂದು ಹೊಸ ಹೆಸರು ಇಟ್ಬಿಟ್ಟು ನಾವು ಗೃಹಲಕ್ಷ್ಮಿ ಎಂದು, ಅವರು ಲಾಡ್ಲಿ ಬೇನು ಏನೇನೋ ಹೆಸರು ಇಟ್ಕೊಂಡವ್ರೆ. ಏನ್ ಹೆಸರು? ಹೆಣ್ಮಕ್ಳಿಗೆ ಏನೇನೋ ಹೆಸರು ಇಟ್ಕೊಂಡು ಮಾಡಿದ್ದಾರೆ. ಸೊ ಹಂಗೆ ಇವತ್ತು ನಾವು ಎಲ್ಲ ವರ್ಗದ ಜನರು ಕೂಡ ಇವತ್ತು ನಾವು ಮಾಡ್ಕೊಂಡು ಬಂದಿದ್ದೇವೆ.